ಒಂದು 6 ವರ್ಷದಿಂದ. ಓಕೆ. ನಮ್ಮಲ್ಲಿ ಒಂದು 5-6 ಜನ ಕೆಲಸಕ್ಕಿದ್ರು. ಹಾಂ. ಈಗ ಎಲ್ಲ ಏಕಾಏಕಿ ಬೆಳಗ್ಗೆ ಬಂದಿದ್ದೇನೆ. ಓಕೆ. ಅರ್ಧ ಗಂಟೆಯಲ್ಲಿ ಎತ್ತಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಈ ಥರ ಮಾಡಿ ಎಲ್ಲ ಎತ್ತಿದ್ದೀನಿ. ಹಾಂ ಹಾಂ. ಈಗ 5-6 ಜನಕ್ಕೆ ಕೆಲಸ ಇಲ್ಲ. ಈಗ ಕೆಲಸ ಇಲ್ಲ. ನಾವು ಸ್ವಲ್ಪ ಸಣ್ಣ ಪುಟ್ಟ ಸಾಲಾಗೆಲ್ಲ ಮಾಡಿದ್ದಾರೆ. ಕೆಲಸಗಾರರು ಸಾಲ ಕೊಡಿಸಿದ್ದೀನಿ ಅವ್ರಿಗೆ. ಎಲ್ಲ ಕಂತು ಕಟ್ಟಬೇಕು. ನಿಮ್ಗೆ ಗೊತ್ತಿರಲಿಲ್ವಾ ಫುಟ್ಪಾತಲ್ಲಿ? ಇಲ್ಲ, ಯಾರು ಪೇಪರಲ್ಲಿ ಓದ್ಕೊತಿದ್ದ ಬೆಂಗಳೂರಲ್ಲಿ ಈ ಥರ ಆಗ್ತೈತೆ ಅಂತ ಅನ್ಕೊಂಡಿದ್ದೇನೆ. ಈಗ ಸೀದಾ ಬಂದ್ಬಿಟ್ಟು ಇವತ್ತು ಬೆಳಗ್ಗೆ ಬಂದಿದ್ದೀನಿ ಇಲ್ಲಿಗೆ. ಎಷ್ಟು ಗಂಟೆಗೆ ಬಂದಿದ್ರು? ಬೆಳಿಗ್ಗೆ ಬಂದು ಒಂದು 11 ಗಂಟೆ 11:30 ಇರಬೇಕು. ಆ ಸಮಯದಲ್ಲಿ ಬಂದ್ಬಿಟ್ಟಿದ್ದೇನೆ. ಒಂದು ಅರ್ಧ ಗಂಟೆ ಆಬಾಯದ್ರ ಬಂದು ಮಾತಾಡ್ಕೊಂಡು ಅಲ್ಲಿ ಅರ್ಧ ಗಂಟೆಗೆ ಎತ್ತಾಕಿಲ್ಲ ಅಂದ್ರೆ ಕಿತ್ತಾಕ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಈಗ ತಲಾತೂರಲ್ಲಿ ಎಲ್ಲ ಎಲ್ಲ ರೆಡಿ ಮಾಡಿ ಸೌಜನ್ಯವಾಗಿ ವರ್ತಿಸ್ತಿಲ್ವಾ ಹಾಗಾದ್ರೆ? ಅವ್ರು ಏನಂದ್ರೆ ತಿರ್ಗಾ ಬರ್ತೀರಿ ಅಷ್ಟೇನೆ ಹೇಳ್ಬಿಟ್ಟು ಹೋಗಿದ್ದವರು. ಇದ್ರಲ್ಲಿ ನೀವೇ ಕಟ್ಕೊಂಡಿರೋದ ಇದೆಲ್ಲ? ಇದನ್ನ ನಾವೇ ಕಟ್ಕೊಂಡಿದ್ದೀವಿ. ನೆರಳು ಬೇಕಲ್ಲ ಸರ್, ಗಾಳಿ ಬೆಳಕಲ್ಲಿ ನೆರಳಿರಲಿ ಅಂತ ನೆರಳು ಕಟ್ಕೊಂಡಿದ್ದೀವಿ. ಎಷ್ಟು ಲಾಸ್ ಆಯ್ತು ಇವತ್ತು ನಿಮಗೆ ತೆರವುಗೊಳಿಸಿರೋ ದಿಢೀರ್ ಅಂತ? 4,000 ರೂಪಾಯಿ ಲಾಸ್ ಆಯ್ತು ಸರ್. 4,000 ರೂಪಾಯಿ ಲಾಸ್ ಆಯ್ತು ಇವತ್ತಿಗೆ. ಎಲ್ಲ ತಿಂಡಿ ಎಲ್ಲ ಹಂಗಂಗೆ ಇದೆ. ಏನು ಹೇಳ್ತೀರಾ ಅಧಿಕಾರಿಗಳಿಗೆ? ತಿಳಿಸ್ಬೇಕು ಅಂತ. ಅಧಿಕಾರಿಗಳು ಅವ್ರಿಗೆ ಸಂಬಳ ಬರ್ತದೆ, ಅವ್ರು ಆರಾಮಾಗಿರ್ತಾರೆ. ನಮ್ಗೆ ಕೂಲಿ ಮಾಡಿದ್ರೆ ಇಲ್ಲಿ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ನೀವು ಒಂದು 5 ಜನ ಕೆಲಸ ಕೊಟ್ಟಿದ್ರಿ. 5 ಜನ ಕೆಲಸ ಇತ್ತು. ಅವ್ರ ಕುಟುಂಬಕ್ಕೆ ಸಾಲ ಬೇರೆ ಕೊಡ್ಸಿದೆ ಅವ್ರಿಗೆ ಸ್ವಲ್ಪ ಸಂಘ ಪಂಗಗಳಲ್ಲಿ. ಈಗ ಅವರೆಲ್ಲ ಕಟ್ಟಬೇಕು. ಈ ಥರ ಬಂದು ಈ ಥರ ಆಗ್ಬಿಟ್ಟಿದೆ. ಏನು ಮಾಡೋದು ನೋಡಿ, ಅಭಯದರು ಹೋಗ್ತಾ ಇದ್ದಾರೆ.